ನಮಸ್ಕಾರ ಪುಟಾಣಿ ಗೆಳೆಯರೆ. ಇಂದು ನಾವು ಚಿನ್ನುವಿನ ಜೊತೆ ಒಂದು ರೋಚಕ ಪ್ರಯಾಣಕ್ಕೆ ಹೋಗೋಣ. ಚಿನ್ನು ತುಂಬಾ ಚುರುಕಾದ ಹುಡುಗ. ಆದ್ರೆ ಅವನಿಗೆ ಒಂದು ಕೆಟ್ಟ ಅಭ್ಯಾಸವಿತ್ತು. ಅದೇನಪ್ಪ ಅಂದ್ರೆ ಅವನು ಯಾವುದೇ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಮಾಡುತ್ತಿರಲಿಲ್ಲ. ಆಮೇಲೆ ಮಾಡೋಣ ಬಿಡು ಎನ್ನುವುದೇ ಅವನ ಮಂತ್ರವಾಗಿತ್ತು. ಒಂದು ದಿನ ಅಟ್ಟದ ಮೇಲೆ ಧೂಳು ಹೊಡೆಯುವಾಗ ಚಿನ್ನುಗೆ ಈ ವಿಚಿತ್ರ ಗಡಿಯಾರ ಸಿಕ್ಕಿತು. ಕುತೂಹಲದಿಂದ ಅವನು ಅದರ ಮುಳ್ಳನ್ನು ತಿರುಗಿಸಿದ ತಕ್ಷಣ ದೊಡ್ಡ ಬೆಳಕು ಬಂತು. ಇಡೀ ಕೋಣೆ ಸುತ್ತಲೂ ಶುರುವಾಯಿತು. ಟಿಕ್ ಟಾಕ್ ಮೊಲ. ಓಹೋ, ನಮ್ಮ ಕಾಲದ ಲೋಕಕ್ಕೆ ಹೊಸ ಅತಿಥಿ ಬಂದಿದ್ದಾರೆ. ಚಿನ್ನು, ನೀನು ಸಮಯದ ಬೆಲೆ ತಿಳಿಯದ ಕಾರಣ ಇಲ್ಲಿಗೆ ಬಂದಿದ್ದೀಯಾ? ಇಲ್ಲಿಂದ ವಾಪಸ್ ಹೋಗಬೇಕಾದರೆ ನೀನು ಸಮಯದ ರಾಜ ಕೊಟ್ಟಿರುವ 3 ಒಗಟುಗಳನ್ನು ಬಿಡಿಸಬೇಕು. ಸವಾಲು 1. ಒಂದು ಒಣಗಿದ ಗಿಡಕ್ಕೆ ನೀರು ಹಾಕಬೇಕು. ಆದರೆ ನೀರು ಹಾಕಲು ಕೇವಲ 10 ಸೆಕೆಂಡ್ ಮಾತ್ರ ಇರುತ್ತದೆ. ಸವಾಲು 2. ಒಬ್ಬ ಮುದುಕಿಗೆ ರಸ್ತೆ ದಾಟಲು ಸಹಾಯ ಮಾಡಬೇಕು. ಗೆಳೆಯರೆ, ಚಿನ್ನು ಈ ಒಗಟು ಬಿಡಿಸ್ತಾನ? ನಿಮಗೇನನಿಸುತ್ತೆ? ಕಮೆಂಟ್ ಮಾಡಿ. Hello, Chinu. Time for an adventure? Yes, where to, Mr. Rabbit? The Clock Forest. Follow the numbers. Okay. Hello, Chinu. Time for an adventure. ಸವಾಲು 1. ಒಂದು ಒಣಗಿದ ಗಿಡಕ್ಕೆ ನೀರು ಹಾಕಬೇಕು. ಆದರೆ ನೀರು ಹಾಕಲು ಕೇವಲ 10 ಸೆಕೆಂಡ್ ಮಾತ್ರ ಇರುತ್ತದೆ. ಚಿನ್ನು ಆಲಸ್ಯ ಮಾಡದೆ ತಕ್ಷಣ ಓಡಿ ಹೋಗಿ ನೀರು ಹಾಕುತ್ತಾನೆ. ಗಿಡ ತಕ್ಷಣ ಹೂ ಬಿಡುತ್ತದೆ. ಸವಾಲು 2. ಒಬ್ಬ ಮುದುಕಿಗೆ ರಸ್ತೆ ದಾಟಲು ಸಹಾಯ ಮಾಡಬೇಕು. ಚಿನ್ನು ಆಮೇಲೆ ಮಾಡೋಣ ಅನ್ನದೆ ತಕ್ಷಣ ಸಹಾಯ ಮಾಡುತ್ತಾನೆ. ಚಿನ್ನುಗೆ ಈಗ ಅರ್ಥವಾಗುತ್ತಿದೆ ಪ್ರತಿಯೊಂದು ಸೆಕೆಂಡ್ ಕೂಡ ಎಷ್ಟು ಮುಖ್ಯ ಎಂದು. ಅವನು ವೇಗವಾಗಿ ಕೆಲಸ ಮಾಡುವುದನ್ನು ಕಲಿಯುತ್ತಿದ್ದಾನೆ. ಸಮಯದ ರಾಜ. ಚಿನ್ನು, ಕೊನೆಯ ಪ್ರಶ್ನೆ. ಕಳೆದ ಹೋದ ಸಮಯ ಮತ್ತೆ ಸಿಗುತ್ತದೆಯೇ? ಚಿನ್ನು ಬುದ್ಧಿವಂತಿಕೆಯಿಂದ, ಇಲ್ಲ ರಾಜ ಮಹಾರಾಜರೇ, ಹಣ ಕಳೆದುಕೊಂಡರೆ ಗಳಿಸಬಹುದು. ಆದರೆ ಕಳೆದು ಹೋದ ಸಮಯವನ್ನು ಯಾವುದೇ ಮಾಂತ್ರಿಕ ಶಕ್ತಿಯಿಂದಲೂ ವಾಪಸ್ ತರಲು ಸಾಧ್ಯವಿಲ್ಲ. ಹಾಗಾಗಿ ನಾವು ಇಂದಿನ ಕೆಲಸವನ್ನು ಇಂದೇ ಮಾಡಬೇಕು. ಅಂದಿನಿಂದ ಚಿನ್ನು ಇಡೀ ಶಾಲೆಯಲ್ಲಿ ಅತ್ಯಂತ ಶಿಸ್ತಿನ ಹುಡುಗನಾದ. ಅವನು ಎಲ್ಲೂ ಸಮಯ ವ್ಯರ್ಥ ಮಾಡುತ್ತಿರಲಿಲ್ಲ. ಪುಟಾಣಿಗಳೇ, ಇಂದಿನ ಕೆಲಸವನ್ನು ನಾಳೆಗೆ ಹಾಕಬೇಡಿ. ಸಮಯ ಯಾರಿಗಾಗಿಯೂ ಕಾಯುವುದಿಲ್ಲ. ಈ ಸಾಹಸಮಯ ಕಥೆ ನಿಮಗೆ ಇಷ್ಟವಾಯಿತೆ? ನಿಮ್ಮ ಚಾನೆಲ್ ಪುಟಾಣಿ ಮಾಯಾ ಲೋಕಕ್ಕೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಮತ್ತೆ ಸಿಗೋಣ. ಟಾಟಾ.